ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ಪ್ರಿಯರೇ, ನಾವೆಲ್ಲರೂ ಒಂದಲ್ಲ ಒಂದು ಚಿಂತೆಯಲ್ಲಿ ಇದ್ದೀವಿ. ಎಲ್ಲರಿಗೂ ಒಂದಲ್ಲ ಒಂದು ಚಿಂತೆಗಳು ಕಾಡ್ತಾ ಇದೆ. ಅನೇಕರು ಚಿಂತೆಯಲ್ಲೇ ಮುಳುಗಿ ಹೋಗಿರ್ತಾರೆ, ಕೆಲವರು ಕೊಚ್ಕೊಂಡೇ ಹೋಗ್ಬಿಟ್ಟಿರ್ತಾರೆ ಅಲ್ವಾ? ಅಲ್ಲೆಲ್ಲೂಯ್ಯ. ಕೆಲವರು ಈಗ ಚಿಂತೆಯಲ್ಲಿ ಕಾಲಿಡ್ತಾ ಇದ್ದಾರೆ ಒಳಗೆ ಹೋಗಕ್ಕೆ. ಸೊ ಸತ್ಯವೇದವು ನಮಗೆ ತಿಳಿಸುವಂತ ಮುಖ್ಯ ವಿಷಯ ಏನಂದ್ರೆ, ಚಿಂತೆ ಮಾಡಬೇಡ ಎಂಬುದಾಗಿ ನಮಗೆ ತಿಳಿಸ್ತದೆ. ಒಬ್ಬ ಮನುಷ್ಯ ಚಿಂತೆ ಇಲ್ಲದೆ ಇರಕ್ಕಾಗಲ್ಲ, ಅವನ್ ಚಿಂತೆ ಮಾಡ್ತಾನೆ ಇರ್ತಾನೆ. ಯಾಕೆ ಚಿಂತೆ ಮಾಡ್ತಾನೆ? ಅವಶ್ಯಕತೆಗಳಿಗಾಗಿ, ಅವನಿಗೆ ಬೇಕಾಗಿರುವಂತ ಅವಶ್ಯಕತೆಗಳಿಗಾಗಿ ಚಿಂತಿಸ್ತಾನೆ. ಒಂದು ವೇಳೆ ಒಬ್ಬ ಮನುಷ್ಯನ ಆರೋಗ್ಯ ಸರಿ ಇಲ್ಲ ಅಂದ್ರೆ ಯೋಚಿಸ್ತಾನೆ, ಚಿಂತಿಸ್ತಾನೆ, ಅಯ್ಯೋ ನನ್ನ ಆರೋಗ್ಯ ಹಿಂಗೆ ಆಗೋಯ್ತಲ್ಲ, ಅಯ್ಯೋ. ಅವನು ಎಲ್ಲಿ ಗಂಟ ಯೋಚಿಸ್ತಾನೆ ಅಂದ್ರೆ, ಎಲ್ಲಿ ಮರಣ ಬಂದೇ ಬಿಡ್ತದೋ, ನಾನು ಸತ್ತೋಯ್ತೀನೇನೋ ಅನ್ನೋ ರೀತಿಲಿ ಅಲ್ಲಿ ತನಕ ಯೋಚನೆ ಮಾಡ್ತಾನೆ. ಅನೇಕ ಜನ ಮಕ್ಕಳ ಬಗ್ಗೆ ಯೋಚಿಸ್ತಾರೆ, ಕೆಲಸದ ಬಗ್ಗೆ ಯೋಚಿಸ್ತಾರೆ, ಮತ್ತೆ ಸಾಲದ ಬಗ್ಗೆ ಯೋಚನೆ ಇರ್ತದೆ, ಮಕ್ಕಳ ಭವಿಷ್ಯಗಳ ಕುರಿತಾಗಿ ಯೋಚಿಸ್ತೀರಿ, ಚಿಂತೆ. ಅಯ್ಯೋ ನನಗೊಂದು ಒಳ್ಳೆ ಮನೆ ಇಲ್ವಲ್ಲ ಅಂತ ಯೋಚಿಸ್ತೀರಿ. ಹೀಗೆ ವಿಧ ವಿಧವಾದ ಚಿಂತೆಗಳು ಮನುಷ್ಯನನ್ನ ಬಂದು ಹಿಡ್ಕೊಳ್ತಾ ಇರ್ತದೆ. ಆದ್ರೆ ಸ್ವಾಮಿ ನಮಗೆ ಹೇಳುವುದೇನಂದ್ರೆ, ಆತನ ಮೇಲೆ ವಿಶ್ವಾಸ ಇಟ್ಟಂತ ತನ್ನ ಮಕ್ಕಳಿಗೆ ಹೇಳುವುದೇನಂದ್ರೆ, ನಿನ್ ಭೂಯಾತ್ರೆ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರು, ಆತನೇ ಅದನ್ನು ಸಾಗಿಸ್ತಾನೆ ಅಂತ. ಪ್ರಿಯರೇ, ಚಿಂತೆ ಮಾಡುವುದು ಪಾಪ. ಚಿಂತೆ ಮಾಡುವುದು ಪಾಪ. ಈ ಚಿಂತೆ ಮಾಡುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಚಿಂತೆ ಮಾಡ್ತಾ 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 ಆ ಚಿಂತೆ ಮನುಷ್ಯನನ್ನ ಏನ್ ಮಾಡ್ತದಂದ್ರೆ ದೇವರಿಂದ ದೂರ ಮಾಡ್ತದೆ. ಚಿಂತೆ ಅನ್ನೋದು ದೇವರಿಂದ ದೂರ ಮಾಡ್ತದೆ. ಎರಡನೇದಾಗಿ, ಮನುಷ್ಯನ ವಿಶ್ವಾಸದಲ್ಲಿ ದೂರ ಆಗ್ತಾನೆ ದೇವರಿಂದ. ಮತ್ತೆ ಆತ್ಮಿಕವಾಗಿ ಅವನ್ನ ಬೆಳೆಸ್ತದೆ, ಅಂದ್ರೆ ಆತ್ಮಿಕವಾಗಿ ದೂರ ಆಗ್ತಾನೆ. ಚಿಂತೆ ಮಾಡಿ 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 ದೇವರಿಂದ ದೂರ ಆಗೋದು ಮಾತ್ರ ಅಲ್ಲ, ಪ್ರಾರ್ಥನೆಯಿಂದ ದೂರ ಆಗೋದು ಮಾತ್ರ ಅಲ್ಲ, ದೇವರ ನಂಬಿಕೆಯಿಂದ ದೂರ ಆಗೋದು ಮಾತ್ರ ಅಲ್ಲ, ಚಿಂತೆ ಮಾಡ್ತಾ 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 ಮನುಷ್ಯ ತಾನು ಒಬ್ಬ ರೋಗಿ ಆಗ್ತಾನೆ. ರೋಗಕ್ಕೆ ಮನುಷ್ಯನಿಗೆ ಬೇಗ ರೋಗ ಬರಲ್ಲ, ಆದ್ರೆ ಚಿಂತೆ ಅನ್ನೋದೇ ಒಂದು ರೋಗ. ಮನುಷ್ಯ ಯೋಚನೆ ಮಾಡ್ತಾ 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 ಅದು ಹೆಚ್ಚಾಗ್ತಾ ಇದ್ದಂಗೆ ಸರಿಯಾಗಿ ನಿದ್ರೆ ಮಾಡಲ್ಲ. ಮನುಷ್ಯನಿಗೆ ನಿದ್ರೆ ಬರಲ್ಲ, ಸರಿಯಾಗಿ ಟೈಮ್ ಸರಿಯಾಗಿ ಊಟ ಮಾಡ್ಬೇಕು ಅನ್ಸಲ್ಲ, ಊಟ ಮಾಡಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ಸರಿಯಾದ ನಿದ್ರೆ ಊಟ ಸರಿಯಾಗಿ ಮಾಡಲ್ವೋ, ಆಗ ಅವನ ಆರೋಗ್ಯ ಕೆಡ್ತಾ ಬರ್ತದೆ. ಫಸ್ಟ್ನೇದಾಗಿ ಅವನು ಮಾನಸಿಕವಾಗಿ ರೋಗಿ ಆಗಿರ್ತಾನೆ, ಮನಸ್ಸಿನಲ್ಲಿ ರೋಗಿ ಆಗ್ತಾನೆ. ಯಾವುದೇ ಕಡೆ ಅವನಿಗೆ ಬಹಳ ಆಸಕ್ತಿ ಇರಲ್ಲ, ಆಸಕ್ತಿ ಕಮ್ಮಿ ಆಗ್ತದೆ. ಬೇರೆ ವಿಷಯಗಳಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಆದ್ರೆ ಅವನು ಏನ್ ಚಿಂತೆ ಮಾಡ್ತಾ ಇರ್ತಾನೋ ಆ ಚಿಂತೆನೆ ಅವನನ್ನ ಒಂದು ಭೂತವಾಗಿ ಒಂದು ಕತ್ತಲೆ ಕೋಣೆಯಲ್ಲಿ ತಳ್ಳಿದ ಹಾಗೆ ಅವನ ಮನಸ್ಸು ಕತ್ತಲೆ ಆಗಿ ಪರಿವರ್ತಿಸ್ತದೆ. ಅಂದ್ರೆ ಅವನು ಒಂದು ಮಾನಸಿಕವಾದ ರೋಗಕ್ಕೆ ಒಳಗಾಗ್ತಾನೆ. ಒಂದು ಕತ್ತಲೆ ಭಯಪಡಿಸುವಂತ ದೆವ್ವ ಆ ಮನುಷ್ಯನ ಒಳಗಡೆ ಆವರಿಸ್ಕೊಳ್ತದೆ, ಯಾರು ಚಿಂತೆ ಮಾಡ್ತಾರೋ ಅವ್ರ ಒಳಗಡೆ. ಅಷ್ಟಕ್ಕೆ ಬಿಡದೆ ಮನುಷ್ಯನ ಶರೀರವನ್ನ ಬಾಧಿಸ್ತಾ ಅದು ಅವನನ್ನ ರೋಗಿಷ್ಠನಾಗಿ ಮಾರ್ಪಡಿಸ್ತದೆ. ಮನುಷ್ಯ ರೋಗಕ್ಕೆ ಒಳಗಾಗ್ತಾನೆ. ಕಾರಣ ಏನಂದ್ರೆ, ಸೈತಾನನ ಆಯುಧ ಇದು. ಚಿಂತೆ ಅನ್ನೋದು, ಭಯ ಅನ್ನೋದು ಸೈತಾನನ ಮುಖ್ಯ ಆಯುಧಗಳಿವೆ. ಆದ್ರಿಂದ ದೇವರ ಬಳಿಗೆ ಬಂದಂತ ನಾವುಗಳು ವಿಶ್ವಾಸದಲ್ಲಿ ಜೀವಿಸಬೇಕು. ಇಲ್ಲಿ 3 ವಿಷಯಗಳ ಕುರಿತಾಗಿ ಮಾತನಾಡ್ತದೆ. ಒಂದು, ನಿನ್ನ ಭೂಯಾತ್ರೆ ಚಿಂತೆಯನ್ನ ಏನಂತೆ, ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನ ಸಾಗಿಸುವನು ಎಂಬುದಾಗಿ. ನಮಗೆ ಚಿಂತೆಗಳಿದ್ದಾಗ ಯಾವುದೋ ಒಂದು ಚಿಂತೆ, ಹಣದ ಚಿಂತೆನೋ ಅಥವಾ ಮಕ್ಕಳ ಭವಿಷ್ಯ ಚಿಂತೆನೋ ಅಥವಾ ಯಾವುದೋ ಒಂದು ಕುಟುಂಬ ಚಿಂತೆನೋ, ಯಾವುದೋ ಒಂದು ಚಿಂತೆ ನಮ್ಮ ಒಳಗಡೆ ಇರುವಾಗ ನಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಅಥವಾ ಕೆಲಸ ಮಾಡುವಂತ ಸ್ಥಳದಲ್ಲಿ ಓನರ್ ಆಗಿರ್ಬೋದು, ನಮಗೊಂದು ಸ್ವಲ್ಪ ಸಹಾಯ ಮಾಡ್ಬೋದು.
ಆದ್ರೆ ಯಾರೇ ಆಗಿರ್ಲಿ ನಮ್ಗೆ ಸಹಾಯ ಮಾಡೋರು ಈ ಭೂಮಿಯಲ್ಲಿ ನಾವು ಬದುಕಿರೋ ತನಕನು ಕೂಡ ನಮ್ಮ ಚಿಂತೆಯನ್ನ ಅವ್ರು ಹೊತ್ಕೊಳಕ್ ಆಗಲ್ಲ, ನಮ್ಮ ಚಿಂತೆಗಳಿಗೆಲ್ಲರೂ ಸ್ಪಂದಿಸಕ್ ಆಗಲ್ಲ. ಆದ್ರೆ ನಮ್ಮ ರಕ್ಷಕನಾಗಿರುವಂತ ಯೇಸು ಸ್ವಾಮಿ ಏನ್ ಹೇಳ್ತಾನಂದ್ರೆ, ನೀನು ಆಯುಸ್ಸಿರುವ ತನಕ, ಈ ಲೋಕದ ಯಾತ್ರೆ ಮುಗಿಯುವ ತನಕ, ಭೂಲೋಕದ ಯಾತ್ರೆ ತೀರುವ ತನಕ ನಿನ್ನ ಚಿಂತಾ ಭಾರವನ್ನ ನನ್ನ ಮೇಲೆ ಹಾಕು. ನಿನಗೆ ವಿಶ್ವಾಸ ಮಾತ್ರ ಇರಲಿ ನನ್ನ ಮೇಲೆ, ನಾನು ಅದನ್ನ ಸಾಗಿಸ್ತೀನಿ. ಏನ್ ಸಾಗಿಸ್ತಾನಂತೆ ದೇವ್ರು? ನೀವ್ ಯಾವ್ದಕ್ಕಾಗಿ ಚಿಂತಿಸ್ತಿದ್ದೀರೋ, ನಿಮ್ಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ದೇವರೇ ಸಾಗಿಸ್ತಾನಂತೆ, ದೇವರೇ ಒದಗಿಸಿ ಕೊಡ್ತಾನಂತೆ, ದೇವರೇ ಅದನ್ನ ಪೂರೈಸ್ತಾನಂತೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಯೋಚಿಸುವ ಹಾಗೆ ಜೀವಿಸಕ್ ಸಾಧ್ಯ ಇಲ್ಲ, ನಾವು ಯೋಚಿಸುವ ಹಾಗೆ ನಮ್ಮ ಜೀವಿತಗಳು ನಡೆಯಲ್ಲ. ಹಾಗಾದ್ರೆ ಪ್ರಿಯರೇ, ನಮ್ಮ ಯೋಚನೆಯನ್ನ ಬಿಟ್ಟು ದೇವರ ಮೇಲೆ ವಿಶ್ವಾಸ ಇಡೋದನ್ನ ಕಲಿಬೇಕು. ಒಬ್ಬ ಮನುಷ್ಯನಿಗೆ ಯಾವಾಗ ಚಿಂತೆಗಳು ಪ್ರಾರಂಭ ಆಗ್ತದೆ? ಯಾವಾಗ ಒಬ್ಬ ಮನುಷ್ಯ ಚಿಂತಿಸೋದಕ್ಕೆ ಮುಂದಾಗ್ತಾನೆ ಹೇಳ್ರಿ? ಮೊದಲನೇದಾಗಿ ಅವನ ಕೊರತೆಗಳಿದ್ದಾಗ, ಅವನಿಗೆ ಅವಶ್ಯಕತೆಗಳಿದ್ದಾಗ, ಏನಾದ್ರೂ ಬೇಕಂದಾಗ, ಅಯ್ಯೋ ಈ ವಿಷಯಕ್ಕಾಗಿ ಏನ್ ಮಾಡ್ಲಪ್ಪ, ಇಷ್ಟು ದುಡ್ಡು ಹೇಳ್ತಾರಲ್ಲಪ್ಪ, ಈ ಕಾರ್ಯ ನಾನು ಏನ್ ಮಾಡ್ಲಪ್ಪ ಅಂತ ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ ಅಲ್ವಾ? ಮೊದಲನೇದಾಗಿ ನೋಡಿ, ಒಬ್ಬ ಮನುಷ್ಯನಿಗೆ ಚಿಂತೆ ಯಾವಾಗ ಅವನು ಪ್ರಾರಂಭ ಆಗ್ತದೋ ಅದು ಅವನ ಅವಶ್ಯಕತೆಗಳಿಗಾಗಿ ಕೂಡ ಚಿಂತೆ ಪ್ರಾರಂಭ ಆಗ್ತದೆ. ಆದ್ರೆ ಸ್ವಾಮಿ ಹೇಳೋದೇನಂದ್ರೆ, ನಿಮ್ಮ ತಂದೆಗೆ ನೀವು ಬೇಡಿಕೊಳ್ಳೋದಕ್ಕಿಂತ ಮುಂಚೆನೆ ಗೊತ್ತು ನಿಮ್ಗೆ ಏನೇನು ಅಗತ್ಯತೆ ಇದೆ ಎಂಬುದಾಗಿ ಅಂತ ಯೇಸು ಹೇಳ್ತಾರೆ. ಪರಲೋಕದಲ್ಲಿರುವ ತಂದೆಗೆ ಗೊತ್ತೈತೆ ನನ್ನನ್ನ ನಿಮ್ಮನ್ನ ಸೃಷ್ಟಿ ಮಾಡಿ ಈ ಹೋರಾಟ ತುಂಬಿದಂತ ಈ ಲೋಕದಲ್ಲಿ, ಪಾಪ ತುಂಬಿದಂತ ಈ ಲೋಕದಲ್ಲಿ, ಇಷ್ಟೊಂದು ಶ್ರಮೆ ಸಂಕಟಗಳು ತುಂಬಿದಂತ ಈ ಲೋಕದಲ್ಲಿ ನಮ್ಮನ್ನ ಆತನ ಮಗಳಾಗಿ ನಮ್ಮನ್ನ ಶುದ್ಧಿಪಡಿಸಿ ಈ ಲೋಕದಲ್ಲಿ ಇಟ್ಟಂತ ಸ್ವಾಮಿಗೆ ನಮ್ಮ ಎಲ್ಲ ಪ್ರತಿಕೂಲ ಪರಿಸ್ಥಿತಿಗಳು, ಹೋರಾಟಗಳು, ಕಣ್ಣೀರುಗಳು, ಅಗತ್ಯತೆಗಳು, ಅವಶ್ಯಕತೆಗಳು ಎಲ್ಲವೂ ಆತನಿಗೆ ತಿಳಿದಿದೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಈ ಹೋರಾಟ ತುಂಬಿದಂತ ಲೋಕದಲ್ಲಿ ನಮ್ಮನ್ನು ಬಿಟ್ಟು, ನೀನು ಹೆಂಗಾದ್ರೂ ನೀನು ಜೀವಿಸು, ನನ್ ಮುಂದೆ ವಿಶ್ವಾಸದಲ್ಲಿ ಇರ್ಬೇಕು, ಕಷ್ಟನೋ ಸಮಸ್ಯೆನೋ ನಾನಂತೂ ನಿನ್ ಸಹಾಯ ಮಾಡಲ್ಲ, ಅಥವಾ ನಾನು ನಿನ್ಗೆ ಏನು ಮಾಡಲ್ಲ, ನೀನೇ ನನಗೆ ಎಂತೆ ನನ್ನ ಮೇಲೆ ವಿಶ್ವಾಸ ಇಟ್ಟವನಾಗಿದ್ದೇನೆ, ನಾನು ಹಿಂಬಾಲಿಸ್ಕೊಂಡು ಬರ್ಬೇಕು, ಹಾಗೆ ಹೀಗೆ ಅಂತ ಹೇಳಿ ದೇವ್ರು ನಮ್ಮನ್ನ ಹಂಗೆ ದೂರ ತಳ್ಳಿಲ್ಲ ಅಥವಾ ಕೈ ಬಿಡ್ಲಿಲ್ಲ. ಆದ್ರೆ ನೋಡಿ, ಸ್ವಾಮಿ ನಮ್ಮನ್ನು ಸೃಷ್ಟಿ ಮಾಡಿದಂತ ಕರ್ತನು ನಮ್ಮನ್ನ ಅರ್ಥವನ್ನ ಆಗಿರೋದ್ರಿಂದ ಈ ಲೋಕದಲ್ಲಿ ಬರುವಂತ ಪ್ರತಿ ಚಿಂತೆಗಳು ನಮ್ಮನ್ನ ಆತ್ಮಿಕವಾಗಿ ಬೆಳಿಲಿಕ್ಕೆ ಬಿಡದೆ, ಮತ್ತೆ ನಾವು ಏನಂತೆ ಮಾನಸಿಕವಾಗಿ ಕುಗ್ಗಿ ಹೋಗಿ ರೋಗಿಷ್ಠರಾಗ್ತೀವಿ ಅಂತ ತಿಳಿದು ಸ್ವಾಮಿ ಹೇಳ್ತಾನೆ, ಈ ಭೂಲೋಕದ ಅಂದ್ರೆ ಈ ಭೂಮಿ ಮೇಲೆ ನಿನಗೆ ಆಯುಷ್ಸಿರುವಂತ ದಿನವೆಲ್ಲ ಏನೆಲ್ಲ ನಿನಗೆ ಅವಶ್ಯಕತೆ ಇದೆಯೋ, ಏನೆಲ್ಲ ನಿನಗೆ ಬೇಕೋ ಅದು ಎಲ್ಲ ಚಿಂತಾ ಭಾರ ನನ್ನ ಮೇಲೆ ಹಾಕು, ನೀನು ವಿಶ್ವಾಸದಲ್ಲಿರು, ನಾನು ಅದನ್ನು ನಿನ್ಗೆ ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾನೆ.